ಪ್ರಕರಣ ನಿಮಗೆ ವಿಶ್ವನಾಥ್ ಅವ್ರಿಗೆ ಯಾವ ವಿಚಾರಕ್ಕೆ ಎಲ್ಲಿ ಯಾವಾಗ ಗಲಾಟೆ ಆಗುತ್ತದೆ ಸರ್? ವಿಶ್ವನಾಥ್ ಸಾಹೇಬರು ನಮಗೂ ಕೂಡ ಈ ಫೆಬ್ರವರಿ 24ನೇ ತಾರೀಕು ಜಲದರ್ಶನಲ್ಲಿ ಗಲಾಟೆ ಆಗಿತ್ತು. ನೀವು ಮಾಧ್ಯಮದವರ ಸಭೆ ಇತ್ತು, ಮೀಟಿಂಗು. ಸಭೆ ಆದ ನಂತರ ವಿಶ್ವನಾಥ್ ಅವರು ನಮಗೂ ಒಂದು ಸಣ್ಣ ಗಲಾಟೆ ಆಯಿತು. ಅದು ಗಲಾಟೆ ಆಗಿ ಪ್ರೆಸ್ ಸಭೆ ಇತ್ತು. ಪ್ರೆಸ್ ಸಭೆ ಆದಮೇಲೆ ಅವರು ಆಚೆ ಹೊರಟರು. ನಾನು ಒಳಗಡೆ ಹೋಗಿ, ಸರ್ ನಾನು ಹಿಂದೆ MTB ಸಾಹೇಬ್ರ ಹತ್ರ ನಿಮ್ಗೆ ಹಣ ಇಸ್ಕೊಟ್ಟಿದ್ದೆ, ನೀವು ಅವ್ರ ಮನೆಗೆ ಬಂದು ಒಪ್ಕೊಂಡಿದ್ರಿ, ನಿಮ್ಮ ಮಗನೂ ಬಂದು ಹಣ ಕೊಡ್ತೀವಿ ಒಪ್ಕೊಂಡಿದ್ರಿ. ಸೊ ಅದನ್ನು ಕಳೆದ 2025ನೇ ಇಸ್ವಿ ಸೆಪ್ಟೆಂಬರ್ 24ನೇ ತಾರೀಕು ವಿಶ್ವನಾಥ್ ಅವರು ಅವ್ರ ಮನೆಗೆ ಕರ್ಕೊಂಡು ಹೋಗಿದೆ. MTB ಹೊಸಕೋಟೆ ತಾಲೂಕಿನ MTB ಮಾಜಿ ಸಚಿವರ ಮನೆಗೆ. ಇವರು ಹಿಂದೆ MP ಆಗಿದ್ದಾಗ ನಾವು ಇವ್ರಿಗೆ ಹಣ ಇಸ್ಕೊಟ್ಟಿದ್ದೆ. ಹಣ ಇಸ್ಕೊಟ್ಟಾಗ ಅವರು ಇನ್ನು ವಿಶ್ವನಾಥ್ಗೆ 55 ಲಕ್ಷ 35 ಲಕ್ಷ ಕೊಟ್ಟಿದ್ದೀನಿಯಪ್ಪ, ನಾನು ನಿನಗೂ 20 ಲಕ್ಷ ಕೊಡ್ತೀನಿ, ನೀನು ಆಸ್ತಿ ಬರೀ, ನಾನು ವಾಪಸ್ ಬರ್ಕೊಟ್ಬಿಡ್ತೀನಿ ಕಣ ನಿನ್ನ ಹೆಸರಿಗೆ, ನಂಗೆ ಯಾಕೋ ಅಂದ್ಬಿಟ್ಟು ನನ್ನ ಆಸ್ತಿ ಅವ್ರಿಗೆ ಮಾರ್ಟ್ಗೇಜ್ ಮಾಡಿ ಕೊಟ್ಟಿದ್ದೆ. ಅದು ಅವರು ಸುಮ್ಗಿದ್ರು, ಮಾರ್ಟ್ಗೇಜ್ ಮಾಡಿ ಯಾವ ಥರ ಬರ್ತಾನೆ ಅಂತ. ಇವರು ನಾವು MP ಇದ್ದಾಗ ಜೊತೇಲಿ ಅಕ್ಕಪಕ್ಕ ಬಲಗಡೆ ಕೂತ್ಕೊತಿದ್ದವರು ನಾವು. ನಾನು ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದೆ. ಇವ್ರನ್ನ MP ಮಾಡಿದವರು ಕಾಂಗ್ರೆಸ್ ಪಕ್ಷ, ಮೈಸೂರು ಕೊಡಗು. ಇವ್ರು ಹಿಂದೆ ಸೋತಿ ಸುಣ್ಣಾಗಿದ್ದರು, 2 ಕಡೆ KR ನಗರ ಸೋತಿ ಇವ್ರಿಗೆ ಏನೂ ಇತ್ತಿಲ್ಲ, ಅಧಿಕಾರ ಇತ್ತಿಲ್ಲ. ಇವ್ರಿಗೆ ಸಿದ್ದರಾಮಯ್ಯವ್ರು ಕರ್ಕೊಬಂದು ಮಂಚಳಿ ಮಹದೇವ್ಗೆ ಸೀಟ್ ಕೊಡಬೇಕಿತ್ತು. ಅವತ್ತು ವಾಸು ಅವರು ಟಿ ಮಾದೇಗೌಡರು ಮೀಟಿಂಗ್ ಮಾಡಿ ವಿಶ್ವನಾಥ ಕೊಡಬೇಡಿ ಅಂತ ವಾದ ಮಾಡಿದ್ರು. ಹಳೆ ದೇವರಾದರ್ಸು ಹೊಸ ಹಳೆ ಮಾರ್ಕೆಟ್ ಬಿಲ್ಡಿಂಗಲ್ಲಿ ನಾವೆಲ್ಲ ಕೂಗಾಡಿ ವಿಶ್ವನಾಥ್ ಕೊಡಿ, MP ಸೀಟ್ ಕೊಟ್ಟು MP ಗೆದ್ದರು. ನಾನು ಚಾಮರಾಜ ಕ್ಷೇತ್ರದ ಮತದಾರ, ಜಿಲ್ಲಾ ಕಾಂಗ್ರೆಸ್ OBC ಅಧ್ಯಕ್ಷರಾಗಿದ್ದೆ. 12 ವರ್ಷ ಲೀಡಿಂಗಲ್ಲಿ ಗೆಲ್ಲಿಸ್ತೀವಿ ಅವ್ರನ್ನ. ಮಡಿಕೇರಿ ಮೈಸೂರು ಎಲ್ಲ ಸುತ್ತಿ ಒದ್ದಾಡಿ ನಮ್ಮ ಕೈಲಿಂದ ಸ್ವಂತ ಇವತ್ತು 1 ರೂಪಾಯಿನೂ ಈಸ್ಕೊಂಡಿಲ್ಲ. ಇದೇ ಕೋರ್ಟ್ ಹತ್ರ ಬರೋ 500 ರೂಪಾಯಿ ಕೊಡೋಕೆ ಬಂದರೆ ನಾವು ಈಸ್ಕೊಳ್ಳಿಲ್ಲ. ನಾವು 1000 ರೂಪಾಯಿ ಖರ್ಚು ಮಾಡಿ ಇವ್ರನ್ನ ಗೆಲ್ಲಿಸ್ತು. ಚಾಮುಂಡೇಶ್ವರಿ ಸನ್ನಿಧಿ ನಾಮಿನೇಷನ್ ಎಲ್ಲ ಹೋಗಿ ಖರ್ಚು ಮಾಡಿದ್ದೀನಿ. ಗೆದ್ದ ನಂತರ ಏನೋ ಒಂದು ತೊಂದರೆ ಇದೆ ಕಣ ಅಂತ ಇವ್ರ ಮಗ ರಿಕ್ವೆಸ್ಟ್ ಮಾಡ್ದೆ, ನಿಂಗೆ MTB ನಾಗರಾಜ್ ಚೆನ್ನಾಗಿದೆಯೇ ಮಾವ ಅಂತಾನೆ, ಈಗಲೂ ಮಾವ ಅಂತಾನೆ, ಮಾವ ಸಾಲ ಕೊಡಿಸು ಅಂತ ಕರ್ಕೊಂಡು ಹೋದ. ಇವ್ರು ಹೋದ ತಕ್ಷಣ ಅವರು ಕೂತ್ಕೊಂಡು 50 ಲಕ್ಷ ಕೇಳಿದ್ರು. ಅವರು MPನವ್ರು ಧಾರಾಳದ ಮನಸ್ಸು, ನಮ್ಮ ಸ್ವಾಮಿ ಎಲ್ಲರೂ ಸಹಾಯ ಮಾಡ್ತಾರೆ. 50 ಲಕ್ಷದಲ್ಲಿ 35 ಲಕ್ಷ ಕ್ಯಾಶ್ ಎತ್ಕೊಟ್ರು. ಇವ್ರು ಕೂತ್ಕೊಂಡು ತಿಂಡಿ ತಿಂದು ಮಗನಿಗೆ ದುಡ್ಡು ಇಟ್ಕೊಂಡು ಬಂದ್ಬಿಟ್ಟ ಮೇಲೆ ನಾವು ವಿಶ್ವನಾಥ್ ಇದ್ರ ಜೊತೆಲಿ ಇವ್ರ ಕಾರಲ್ಲೇ, ಇವರು MP ಕಾರಲ್ಲೇ. ಇವರು ವಿಶ್ವನಾಥ್ ಅವ್ರ ಮಗ ವಿಶ್ವನಾಥ ಗನ್ಮೇನ್ ಶಿವಶಂಕರ್ ಅಂತೇಳಿ, ವಿಶ್ವನಾಥ್ ಡ್ರೈವರ್ ರಾಜು ಅಂತಿದ್ದ. ವಿಶ್ವನಾಥ್ ಅವರ ಸಂಬಂಧಿ ಒಬ್ಬ MP ಮಂಚನಹಳ್ಳಿ ಇವನಿದೇನು ಹೆಸರು ಹೇಳ್ತೀನಿ, ಮಂಚನಹಳ್ಳಿ ಮಾದೇವಲ್ಲ, ಮಂಚನಹಳ್ಳಿ ಅವನೊಬ್ಬ, ಇವನು ವಿಶ್ವನಾಥ್ ಮಗ ಜೊತೆ ಇರ್ತಾರೆ. ಅವ್ರು ಹೋಗಿ ದುಡ್ಡು ಇವರೇ ಇಸ್ಕೊಂಡ್ರು. ಎಲ್ಲ 30 ಲಕ್ಷ 35 ಲಕ್ಷ ಇಸ್ಕೊಂಡು ಬಂದ್ಬಿಟ್ಟು ಅಧಿಕಾರ ಇದೆಯಲ್ಲ ಏನೋ ಸೆಟ್ಲ್ಮೆಂಟ್ ಮಾಡಿಬಿಡ್ತಾರೆ ಅಂತ ನನ್ನ ಅಭಿಪ್ರಾಯ. ನಾನು ಇವ್ರು ಆದಮೇಲೆ ಓದ್ತೀನಿ, ಮತ್ತೆ 1-2 ತಿಂಗಳು ಮನೆಗೆ ಹೋದೆ. ಬರೋ ಇಲ್ಲಿ ಮೈಸೂರು, ಇವೆಲ್ಲ ಮೈಸೂರಿನವರೆಲ್ಲ ನೀವೆಲ್ಲ ಸರಿ ಇಲ್ಲ, ಬರೀ ನೀನು ಆಸ್ತಿ. ನಾನು ಆಯ್ತಣ್ಣ, ಹೆಂಗಣ್ಣ ಬರೆಯೋದು ಮೈಸೂರಲ್ಲಿ? ನಮಗೆಲ್ಲ ಮಾರ್ಟ್ಗೇಜ್ ಇಷ್ಟು ಕಣ. ನಾನು ಮೈಸೂರು ಹತ್ರ ಅಗ್ರಿಮೆಂಟ್ ಅಲ್ಲ ಕೊಟ್ಬಿಟ್ಟೆ. ನಂಗೆ 10 ಲಕ್ಷ 12 ಲಕ್ಷ ಕೊಟ್ಟು ಅವರು DD ಬರೆದ್ಬಿಟ್ಟು ಅವ್ರಿಗೆ ಮಾರ್ಟ್ಗೇಜ್ ಇಷ್ಟ ಅವ್ರ ಖಾತೆ ಆಗಿ ಕುಣಿಸ್ಕೊಂಡಿದ್ದಾರೆ. ಕಾಲಕ್ರಮೇಣ ಟರ್ಮ್ ಮುಗೀತು, ವಿಶ್ವನಾಥ್ ಟರ್ಮ್ ಮುಗೀತು, ಹಣ ಹಿಂಗಾಯ್ತು. ನೀವು ಅವನು ಮಾಡ್ಕೊಂಡಿದ್ದೀರಿ, ನನ್ನ ಮಗ ನೀವು ಸೆಟ್ಲ್ಮೆಂಟ್ ಮಾಡ್ಕೊಳ್ಳಿ ಅದು, ನಿಮ್ಮ ಮಗ ನಾವು ಸೆಟ್ಲ್ಮೆಂಟ್ ಮಾಡ್ಕೊಳ್ಳಿ. ಆಯಿತು, ಮಗನ ಕೇಳಿದೆ. ಮಗ ಇವತ್ತು ನಾಳೆ ಈ ತಿಂಗಳು ಮಾಮ ಬರೋ ತಿಂಗಳು ಅವನು ಭರವಸೆ ಕೊಟ್ಕೊಂಡೇ ಬಂದ. ಅದು ಆಗಲಿಲ್ಲ. ಕೊನೆಗೆ ನಮಗೂ ಇವ್ರಿಗೆಲ್ಲ ಅವ್ರ ಮಗನು ನಮಗೂ ಮಾತು ಗಲಾಟೆ ಎಲ್ಲ ಆಯಿತು. ಅಂಕಲ್ ಒಬ್ಬ ಹತ್ರ ಗಲಾಟೆ ಆಯಿತು. ಇವ್ರ ಮಗ ನೀ ದುಡ್ಡೇ ಕೊಟ್ಟಿಲ್ಲ, ಏನು ಮಾಡ್ಕೊತೀಯ ಮಾಡ್ಕೊ ಅಂತೇಳಿ ನನ್ನ ಜೊತೇಲಿ ಇಬ್ಬರು ಪಡೇರ್ ಜವರೇಗೌಡರು, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರೇವಣ್ಣ ಇದ್ದರು. ಅವರೇ ನಾನು ಕರ್ಕೊಂಡ್ಬಿಟ್ಟು ದುಡ್ಡು ಕೊಟ್ಬಿಟ್ಟಿದ್ಯೆ, ಅವ್ರ ಅಪ್ಪನಿಗೆ ಒಪ್ಸೋಣ ಅಂತ ಕರ್ಕೊಬಂದ್ಮೇಲೆ ಗಲಾಟೆ ಆದ. ನಿಮ್ಮ ಅಪ್ಪ ಏಟು ಕೈ ಮೇಲೆ ಹಾಸ್ಕೊಳಕ್ಕೆ ಹೋದು, ಅವ್ರು ಬೇಡ ಕಣ ಇವೆಲ್ಲ ಬೇಡ ಅಂತ. ಆಗ ಮತ್ತೆ ಇವ್ರ ತಂದೆಗೆ ಒಪ್ಪಿಸ್ತು, ಅಣ್ಣ ನಿಮ್ಮ ಮಗ ಮಾಡಿದ್ದಾನೆ ಸರಿ ಅಣ್ಣ, ಕಾಡ ಆಫೀಸ್ MLC ಆಫೀಸ್ ಹೌದು, ಅದಂಗೂ ಗೊತ್ತಿತ್ತು, ಸ್ವಲ್ಪ ಮಾಡೋಣ ಕರೆದು ಮಾತಾಡೋಣ. ಅವರು 2 ತಿಂಗಳ 3 ತಿಂಗಳಾಯಿತು, 6 ತಿಂಗಳ. ನಾವು ಹೆಂಡ್ತಿ ಮಕ್ಕಳು ನಮ್ಮ ಅಕ್ಕ ತಂಗಿಗಳು KR ನಗರ ಮನೆಗೆ ಹೋಗಿ ಕಾಲು ಅಡ್ಡ ಬಿದ್ದೋ ಕಾಲಿಗೆ ಬಿದ್ದೋ ಇದು ಆನ್ಸಿಸ್ಟರ್ ಪ್ರಾಪರ್ಟಿ ಬರ್ಕೊಟ್ಟಿದ್ವಿ. ನಮ್ಮ ಅಕ್ಕ ತಂಗಿರು 5-6 ಜನ ಅಕ್ಕ ತಂಗಿರು ನಾವೆಲ್ಲ ಹೋಗಿ ಅಡ್ಡ ಬಿದ್ದು ಇವತ್ತು ನಾಳೆ 1 ವರ್ಷ ಆಗೋಯ್ತು. ಅದಾದ ನಂತರ ಮತ್ತೆ ಡಿಸೆಂಬರ್ ತಿಂಗಳು 25ನೇ ತಾರೀಕು ಇಸ್ವಿಲಿ LHಲ್ಲಿ
ಎಚ್ ಎಮ್ ರೇವಣ್ಣ ಕರ್ಕೊಂಡೋಗಿ ಇವ್ರ ತಕ್ಕೆ ಕೂತ್ಕೊಂತ ಅಲ್ಲಿ ವಿರೂಪಾಕ್ಷಪ್ಪ ಅಂತ ನಮ್ಮವ್ರು MP XMP ಇದ್ರಿ, ಇವರೆಲ್ಲ ಊಟ ಮಾಡ್ತಿದ್ರು. ಅಲ್ಲಿ ನಾನು MP ಗಿಂಪಿ ಇರಲಿ, ನಮ್ಮ ಹಣ ಸೆಟ್ಲ್ಮೆಂಟ್ ಮಾಡಿಬಿಡಿ. ನಾನು ಯಾಕೋ ನಾನು ನಿಮ್ಮ ಹತ್ರ ಬಂದಿದ್ದೀನಿ, ನಾನು ಅದು ಎಲ್ಲಿ ಹೆಚ್ಚಲ್ಲಿ ಗಲಾಟೆ ಮಾಡೋಕ್ಕೆ ಬರೋಲ್ಲ. ಏಯ್ ಆಚೆ ಕಳ್ಸೋ ಈ ಸೋಳೆ ಮಗನ ಹಾಗೆ ಹೀಗೆ ಅಂತ ಕೆಟ್ಟದಾಗ ಬೈದ. ಅಲ್ಲೂ ಬೈಸ್ಕೊಂಡು ಬಂದ್ಬಿಟ್ಟೆ. ಅಲ್ಲೂ ಎಂಡ್ರು ಅಂತ ಬೈದ. ಪಾಪ 77ನೇ ವಯಸ್ಸಲ್ಲಿ ನಮ್ಮ ಎಂಡ್ರು ಅವ್ನು ಕೊಡಲೇಬೇಕಲ್ಲಪ್ಪ ಇವನಿಗೆ ಬಂದ್ಬಿಟ್ಟು. ಇದಾದ ನಂತರ ಸರ್ ನಾನು 2 ತಿಂಗಳು ಸುಮ್ಮನಿದ್ಬಿಟ್ಟೆ. ಈ ವರ್ಷ ಚೆನ್ನಾಗಿಲ್ಲ ಧನುರ್ಮಾಸ. ಫೆಬ್ರವರಿ 24ನೇ ತಾರೀಕು ಪ್ರೆಸ್ ಮೀಟು ಜಲದರ್ಶಿ ಪ್ರೆಸ್ ಮೀಟ್ ನಡೀತಾ ಇತ್ತು. ನಾನು ಆಕಸ್ಮಿಕ ಜಲದರ್ಶಿಗೆ ಹೋದೆವು, ಅವ್ರೇನು ಗೊತ್ತಿಲ್ಲ. ಪ್ರೆಸ್ ಮೀಟ್ ಮುಗಿದ ತಕ್ಷಣ ಒಳಗೆ ನುಗ್ಗಿದೆ. ಅಣ್ಣ ಒಂದು ನಿಮಿಷ, ನೀನು ಸಮಾಜದ ಮಂತ್ರಿ, MTVನೂ ಸಮಾಜದ ಮಂತ್ರಿ, MTVನೂ MLC, ನೀನು MLC, ನೀನು ಸಮಾಜದ ಮಂತ್ರಿ. ಅವನು 55 ಲಕ್ಷ ಕೊಟ್ಟಿದ್ದೀನಿ ವಿಶ್ವನಾಥ್ಗೆ ಅಂತ ಹೇಳ್ತಾನೆ. ನೀನು ಬಂದು ಒಪ್ಕೊಂಬಂದಿದ್ದೀಯ, ನಿನ್ನ ಮಗನೂ ಬಂದು ಒಪ್ಕೊಂಬಂದಿದ್ದಾನೆ. ಬಡ್ಡಿ 1,49,00,000 ಹೇಳ್ತಾನೆ. ಅಣ್ಣ ನೀನು ಒಂದು ಮಾತು ಹೇಳಿದ್ರೆ ಬಡ್ಡಿ ಕಮ್ಮಿ ಹಾಕಿದ್ರೆ ನಾವು ಹಸಿರು ನಿನ್ನ ಮಗ ನಾವು ತೀರ್ಸ್ಕೊತೀವಿ ಅಂತ. ಅಣ್ಣ ನಾನು ಸಾರ್ ಅಣ್ಣ ಅನ್ಕೊಂಡು ಹೇಳ್ದೆ. ಬಾಗ್ಲಾಕ ಸೋಳೆ ಮಗನಿಗೆ ಇವನು ಸಿದ್ದರಾಮಯ್ಯ ಶಿಷ್ಯ ಯಾರಿಗೂ ಹುಟ್ಟಿದ್ದಾನೆ ಇವನು ಅವನ್ನ ಹಾಕಿ ಅಂತ ಅವ್ವ ಎಂಡ್ರು ಅಂತ ಬೈದ ಸರ್. ನಾನು ಸುಮ್ಮನೆ ಆಗ್ಬಿಟ್ಟೆ ಸರ್. ಅವ್ವ ಎಂಡ್ರು ಅಂತ ಬೈದ ಮೇಲೆ ನಾನು ಯಾರು ತಗೊಡ್ತೀನಿ ಮದಾಸ್ಕನ್ MP ಆಗಿದ್ದ ನೀನೇ ಇದೇ ಮಾತು. MP ಆಗಿದೆ ನಿನ್ನ ಕಾರಲ್ಲಿ ನೀನೇ ಬಂದು ಇಸ್ಕೊಂಬಂದಿದ್ದೆ, ನೀನು ಒಳ್ಳೇದಾಗಲ್ಲ. ನಮ್ಮ ಎಂಡ್ರು ಬೇಕಾ ನಿಂಗೆ 72 ವರ್ಷ ಆಗೋದಿಲ್ಲ, ನಮ್ಮ ಹೆಂಡ್ತಿ ಬೇಕಾ, ನಮ್ಮ ಮಗು ಬೇಕಾ ನಿನಗೆ, ಇನ್ನಂತ ಕೆಟ್ಟ ಸೋಳೆ ಮಗ ಯಾರೂ ಇಲ್ಲ ಅಂತ ನಾನು ಅವ್ನ ತಲೆ ಹೊಡೆದೇ ಬಿಟ್ರೆ ಸರ್. ಹೊಡೆದ ಗಲಾಟೆ ನನಗೆ ನಿಮ್ಮವರೆಲ್ಲ ಇದ್ದರು. ನಮ್ಮ ರವಿನೂ ಇದ್ದ, ಇವನು ಪಾಪ ಹೊಂಟದ. ಯಾರು ಅಲ್ಲಿ ಕ್ಯಾಮ್ರಾ ಇಲ್ಲ ಸರ್ ಒಳಗಡೆ. ಆಯಿತು ನಾನು ಅಂದ್ಬಿಟ್ಟು ಗಲಾಟೆ ಆಯಿತು. ಎಲ್ಲ ತಳ್ಳಿಬಿಟ್ರು ಸರ್, ನಿಮ್ಮಂಥ ಸ್ನೇಹಿತರು ತಳ್ಳಿಬಿಟ್ರು. ನಾನು ಕಾರ್ಗಸ್ಬಿಟ್ರು ಗನ್ಮ್ಯಾನು PA ನಟರಾಜು, ನಮ್ಮ ಗನ್ಮ್ಯಾನು ಲೋಕೇಶ್ ಅಂತ ಕಾರ್ಗಸ್ಬಿಟ್ರು. ಬಂದುಬಿಟ್ಟೆ ಸರ್. ಬಂದ ನಂತರ ನಾನು ಯೋಚನೆ ಮಾಡಿದೆ. ನಾನು ಕಾಂಗ್ರೆಸ್ಸಲ್ಲಿ 85-86 ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತ. ಇವತ್ತಿನವರೆಗೂ ಒಂದೇ ಪಕ್ಷದಲ್ಲಿದ್ದೀನಿ. ಇವ್ರ ಥರ 1 ಪಕ್ಷ 2 ಪಕ್ಷ 3 ಪಕ್ಷ 4 ಪಕ್ಷಕ್ಕೆ ಹೋದವನಲ್ಲ. ಇವ್ರನ್ನ ಗೆಲ್ಲಿಸ್ತವನು ನಾನು. ನನ್ನ ತಾಲೂಕು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಾಡದೇವತೆ ಸನ್ನಿಧಿಯಲ್ಲಿ ಗೆಲ್ಲಿಸಿದ್ದು ನಾನು ಕೊಟ್ಟು ದೇವರಾಜ ಸ್ಟೇಷನ್ ದೂರು ಕೊಟ್ಟೆ ಸರ್. ಇವರು ಏಕಾಏಕಿ ವಿಶ್ವನಾಥ್ ಅವರು, ನಾನು ಹಣ ಕೇಳಕ್ಕೆ ಹೋದಾಗ ಏಕಾಏಕಿ ವಿಶ್ವನಾಥ್ ಅವ್ರ ಮಗನೂ ಇದ್ದ, ನನಗೆ ಪಡೆದು ಅಲ್ಲೇ ಮಾಡಿದ್ರು. ಕೊಲೆ ಮಾಡ್ಬಿಡ್ತೀನಿ ಮಗನೇ, ಬೆದರಿಸ್ತೀನಿ, ನಾನು ರೌಡಿಸಮ್ ಮಾಡೋಕ್ಕೆ ಬಂದಿದ್ದೆ. ಇಲ್ಲ ಸ್ವಾಮಿ, ನಾನು ಬಡ ಕಾರ್ಯಕರ್ತ. ದೇವರಾಜಕ್ಕೆ ಕಂಪ್ಲೇಂಟ್ ಕೊಟ್ಟೆ. ದೂರು ಕೊಟ್ಟಾಗ ಅವರು ದೇವರಾಜ ಸ್ಟೇಷನ್ ಇನ್ಸ್ಪೆಕ್ಟರ್ ಏನಂದರು, ಸರ್ ನಮಗೆ ಬರೋಲ್ಲ FIR ತಗೊಳ್ಳೋಕ್ಕೆ ಅನುಮತಿ ಇಲ್ಲ, ಪರ್ಮಿಷನ್ ಇಲ್ಲ. ಸೊ ನೀವು NCR ಕೊಟ್ಟರು. NCR ಇಸ್ಕೊಂಡು ನಾನೇ ಮಾಡಿದೆ. ವಿಧಾನಸೌಧಕ್ಕೆ ಹೋದೆ. ವಿಧಾನಸೌಧಕ್ಕೆ ಹೋಗಿ ಲೋಕಸಭೆ ವಿಧಾನಸಭೆ ಪರಿಷತ್ ಸ್ಪೀಕರ್ ಬಸವರಾಜ್ ಹೊರಟ್ಟಿಗೆ ಇನ್ನೂ ಕಾಪಿ ಮಡಗಿದ್ದೀನಿ. ಹಿಂಬರ ತಗೊಂಡೆ. ಸರ್ ವಿಶ್ವನಾಥ್ ಅವ್ರ ಮೇಲೆ ನಾನು ಏಕಾಏಕಿ FIR ಮಾಡೋಕ್ಕೆ ಅನುಮತಿ ಕೊಡಿ. ಅವರು ಕೊಟ್ಟೆ. ಅದು ಅವ್ರ ಅಧಿವೇಶನ ನಡೀತಿದ್ದು ಕೊಡಲಿಲ್ಲ. 1 ತಿಂಗಳಾಗೋಯ್ತು. MLC ಸಾಮಾನ್ಯವಾಗಿ MLC ಮೇಲೆ ಪರ್ಮಿಷನ್ ಅಷ್ಟು ಬೇಕು ಕೊಡೋಲ್ಲ. 2ನೇ ತಿಂಗಳಿಗೆ ಕೊಟ್ಟರು. ಅವ್ರು 3 ಮಾರ್ಚ್ ಮುಗಿದೋಯ್ತು. ಬಡ್ಜೆಟ್ ಅಧಿವೇಶನ ಬಂತು, ಮುಗಿದು ಕೊಡಲಿಲ್ಲ. ನಾನೇನು ಮಾಡಿದೆ, ಅದೇ ಕಾಪಿ ಎತ್ಕೊಂಡೆ. ಆ ಕಾಪಿ ಎತ್ಕೊಂಡು ಕೋರ್ಟ್ಗೆ ಹೋದೆ. ಕೋರ್ಟ್ಗೆ ಹೋಗಿ ಮೇಡಮ್ ಹತ್ರ ಪರ್ಮಿಷನ್ ತಗೊಂಡೆ. ಮೇಡಮ್ ನನಗೆ ಭಯ ಆಯ್ತದೆ, ನಾನು ಒಬ್ಬ ಬಡ ಕಾಂಗ್ರೆಸ್ ಕಾರ್ಯಕರ್ತ, ನನ್ನ ಆಸ್ತಿನೂ ಕೊಟ್ಬಿಟ್ಟು ನಮ್ಮ ಹೆಂಡ್ರು ಅಂತೆಲ್ಲ ಬೈದು ಅಲ್ಲೇ ಮಾಡಿದ್ದಾರೆ. ಇವರು MLC ಆಗಿದ್ದವರು, MP ಆಗಿದ್ದವರು, ಮಂತ್ರಿ ಆಗಿದ್ದವರು, ರಾಜ್ಯಸಭಾ ರಾಜ್ಯ ಅಧ್ಯಕ್ಷರಾಗಿದ್ದವರು, ಕೊಲೆ ಮಾಡಿಸೋಕ್ಕೂ ಇವ್ರು ಏಸಲ್ಲ, ನನಗೆ ಪ್ರಾಣ ಬೆದರಿಕೆ ಇದೆ, ನನಗೆ ತಾವು ಪರ್ಮಿಷನ್ ಕೊಡಿ ಅಂತ ಕೇಳ್ಕೊಂಡೆ. ಕೋರ್ಟಲ್ಲಿ ಅವರು ಮೇಡಮ್ ಅವರು ಬೆಳಿಗ್ಗೆಯಿಂದ ಮಧ್ಯಾಹ್ನ 2 ಗಂಟೆ ಕೊಟ್ಟರು ಸರ್. 12 ಗಂಟೆಗೆ ಹಾಕೊಂಡು 2:30 3 ಗಂಟೆ ಆಗ ತಗೊಂಡು ಅದನ್ನು ತಗೊಬಂದು FIR ಹಾಕ್ಸ್ತೀವಿ. FIR ತಗೊಂಡು ಸುಮ್ಮನೆ ಆಗ್ಬಿಟ್ಟೆ. ಹಾಕ್ಸ್ಬಿಟ್ಟು ಕಾಪಿ. ಸರ್ ನಾನು ಹಣ ಕೊಟ್ಟಿಲ್ಲ ಸರ್. ಹಣ ಕೊಟ್ಟವರು MTB ನಾಗರಾಜ್ ಸಾಹೇಬರು ಹಣ ಅವರು ಕೊಟ್ಟರು ಸರ್. ನಿಮ್ಮ ಆಸ್ತಿ ಹಣ ಬೇಕು, ಹಣ ತಗೊಂಡಿರೋದು ಅಲ್ವಾ? ನನಗೆ ಅವರು MTB ಸಾಹೇಬರು ನಿಮ್ಗೆ ಹಣ ಕೊಟ್ಟರು, ನಿಮ್ಗೆ ಕರ್ಕೋದು ನಾನು. ಅವರು MP ಅವ್ರು ಬಂದಿದ್ರಲ್ಲ, ಅವತ್ತು ಕಳಿಸ್ಬಿಟ್ರು. ನೆಕ್ಸ್ಟ್ 1 ವಾರ ಬಿಟ್ಟು ನನ್ನ ಆಸ್ತಿ ಬರ್ಸ್ಕೊಂಡ್ರು ಅವರು. ಅವಾಗ ಹೇಳಲಿಲ್ಲ ಸರ್ ನೀವು? ಏನು ಅವ್ರಿಗೆ ಗೊತ್ತಲ್ಲ ಸರ್, ಇಬ್ಬರು ಈಗ ನಾನು ಹಣ ಕೇಳ್ತಾ ಇಲ್ಲ ಸರ್. ನನಗೆ ಇವರು ಸರ್ ನನ್ನ ಪ್ರಾಪರ್ಟಿ ಮಾರ್ಗೇಜ್ ಮಾಡ್ಕೊಂಡಿದ್ದಾರೆ. ನಾನು ಇವತ್ತು ಓದೋನಲ್ಲ, ಇವ್ರನ್ನೂ ಕರ್ಕೊಂಡೋಗಿ ಕೇಳಿಸ್ಕೊಂಡು ಬಂದಿದ್ದೀನಿ. ಇವರು ಖುದ್ದಾಗಿ MP ಮನೆಗೆ ಬಂದವ್ರೆ. ಇವ್ರ ಮಗ ಬಂದಿದ್ದಾರೆ. ಇವ್ರ ಮಗ ಬಂದು ಒಪ್ಕೊಂಡ್ಬಂದಿದ್ದಾನೆ. ಒಪ್ಕೊಂಡ್ಬಂದ್ರೆ ಸಾಕ್ಷಿ ಇದೆ. ನಾನು ಅಣ್ಣ ನೀವು ಒಪ್ಕೊಂಡ್ಬಂದಿದ್ದೀರಲ್ಲ ಅಣ್ಣ, ನಿಮ್ಮ ಮಗ ಒಪ್ಕೊಂಡ್ಬಂದಿದ್ದಾನೆ, ಕೊಡಿಸಿ ಮಗನಿಗೆ ಹೇಳಿ
ನಾನು ಕೇಳೋದು ನೀವು ಸಮಕಾಲೀನ ಮಂತ್ರಿ ಇಬ್ಬರೂ ಸಮಾಜದ ನಿಂತ್ಕೊಂಡ್ರು ನೀವು ಹೇಳಿದ್ರೆ ಬಡ್ಡಿ ಕಮ್ಮಿ ಆಗುತ್ತದೆ, ಅಸಲು ನಾವು ಕೊಡಲೇಬೇಕು, ಇಸ್ಕೊಂಬಂದಿನ ಹಣ ಕೊಡಲೇಬೇಕು. ಅವ್ರು ಅವತ್ತಿನಿಂದ ₹1 ಬಡ್ಡಿ ಹಾಕೊಂಡಿದ್ದಾರೆ. ನನಗೂ ಇವತ್ತು ನನಗೂ 12 ಲಕ್ಷ ಕೊಟ್ಟರು, ನನಗೂ ಬಡ್ಡಿ ಹಾಕೊಂಡಿದ್ದಾರೆ. ನಾನು ದುಡ್ಡು ಕ್ಲಿಯರ್ ಮಾಡೋಕ್ಕೆ ಹೋದೆ, ಇಲ್ಲ ಅವ್ನು ಬರಲೇಬೇಕು ಅಂದರು. ಇವ್ರು ಕರ್ಕೊಂಡು ಹೋದೆ. ಇವ್ರು ಆಯ್ತಪ್ಪ ಬರ್ತೀನಿ ನಾಗರಾಜು ಅಂತ ಬಂದ್ಬಿಟ್ರು. ಬಂದಾದಮೇಲೆ ಇವ್ರ ಮನೆ ಬಾಗಿಲಿಗೆ ಒಂದು 50ರಿಂದ 100 ಬಾರಿ ಸೂಚಿದ್ದೀನಿ KR ನಗರಕ್ಕೆ. ಮೈಸೂರಲ್ಲಿ ಇಲ್ಲಿ ಕಾಡಾ ಆಫೀಸರು ಕೇಳಿದ್ದೀವಿ, ಕೇಳಿರೋದಕ್ಕೂ ಸಾಕ್ಷಿಗಳಿದ್ದಾರೆ. ಇವರು ಏಕಾಏಕಿ ನನಗೇನು ಮಾಡೋದು ಇಷ್ಟು ದಿನ ಅಂತೀವಿ ನಡೆಯೋ ಮದುವೆ ಮಾತಾಡ್ಕೊಳ್ಳ ಅಂದ್ಬಿಟ್ಟಿದ್ರೆ ಗಲಾಟೆ ಆಯ್ತಿನಿಲ್ಲ. ಇವರು ಸಿದ್ದರಾಮಯ್ಯ ಶಿಷ್ಯರು, ನಿಮ್ಮವರು ನಿಮ್ಮ ಹೆಂಡ್ರು ಅವರು ಕೈ ಮಾಡು ಒಳದ ಮೇಲೆ ನನಗೆ ತಲೆ ಗಿರ್ರಂತು. ಯಾವುದೇ ವ್ಯಕ್ತಿ ಮೇಲೆ ಕೈ ಮಾಡೋ ಗಂಟೆ ಯಾರಿಗೂ ಕೋಪ ಬರೋಲ್ಲ, ತಲೆ ಗಿರ್ರಂತು. ಅಲ್ಲ ನೀನು ನನ್ನ ಹತ್ರ ದುಡ್ಡು ನನ್ನ ಸುರುಟಿ ಸಿಕ್ಸ್ಬಿಟ್ಟು, ನನ್ನ ಹತ್ರ ನೀನು ತಗೋ ಮಧ್ಯ ಸಿಕ್ಸ್ಬಿಟ್ಟು, ನನ್ನ ಮುಂದೆ ಒಪ್ಕೊಬಿಟ್ಟು, ನನ್ನ ಆಸ್ತಿ ಮಾಡಿಬಿಟ್ಟು ನೀನನ್ನು ಗೆಲ್ಲಿಸ್ತವ. ನೀನಂತ ನಾನು ₹100 ಇಸ್ಕೊಂಡಿಲ್ಲ. ಅವರು ವಿಶ್ವನಾಥ್ ಅವರು ನನ್ನ ಹತ್ರ ಅಮೌಂಟ್ ಇಸ್ಕೊಂಡಿಲ್ಲ, ನಾನು ಇದರಿಂದ ಯತೀಂದ್ರ ಅವ್ರು ಆಟ ಆಡಿಸ್ತವ್ರೆ ಅಂತ ಹೇಳ್ತಾರೆ. ಅದಕ್ಕೆ ಮುಂದೆ ಬರ್ತೀನಿ. ಯತೀಂದ್ರ ಸಿದ್ದರಾಮಯ್ಯನವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ. ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳು, ಅವ್ರು ಕೆಲಸ ಮಾಡ್ಕೋಯ್ತಾರೆ. ಯತೀಂದ್ರ ಸಿದ್ದರಾಮಯ್ಯನ ಮಗನಾಗಿ MLC ಆಗಿ ಕೆಲಸ ಮಾಡ್ಕೋಯ್ತಾನೆ. ಸಿದ್ದರಾಮಯ್ಯನಿಗೂ ಸಿದ್ದರಾಮಯ್ಯನ ಮಗನಿಗೂ ಇದಕ್ಕೂ ಸಂಬಂಧ ಇಲ್ಲ. ಎರಡನೇದು, ಮಾನ್ಯ ವಿಶ್ವನಾಥ ಅವರೇ, ಪೂಜ್ಯ ಗುರುಗಳೇ, ನೀವು ದುಡ್ಡು ಇಸ್ಕೊಂಡಿಲ್ಲ ಅಂತ ಹೇಳ್ತಿರಲ್ಲ. ಇವತ್ತು ಹೇಳಿದ್ದಾರೆ, ನಾನು ನೋಡಿದೆ, ಕಳಿಸಿದ್ದೆ, ನನಗೂ ಪ್ರೆಸ್ ನೋಟ್ ಬಂದಿದೆ. ಅವನ ಹತ್ರ 15 ಲಕ್ಷ ಎಲ್ಲಿ ಬಂತು, 55 ಲಕ್ಷ ಅಂತ. ನನ್ನ ಹತ್ರ ದುಡ್ಡಿಲ್ಲ. ನಾನು ₹1 ₹2 5,000 ನಿನ್ನ ಹಾಕಿ ಚಾಮುಂಡೇಶ್ವರಿ MP ಗೆಲ್ಲಿಸಿದ್ದೀನಿ. ಅದು ಚಾಮುಂಡೇಶ್ವರಿಗೆ ಗೊತ್ತು. ನೀನು ನಾಡದೇವತೆ ಮುಂದೆ ಗೆದ್ದಿರೋದು. ಮೈಸೂರು ರಾಜ್ಯದಲ್ಲಿ ಕೇಳಿ ಮೈಸೂರು ರಾಜ್ಯದಲ್ಲಿ ನೀನು MP ಆಗಿದ್ದೆ. ಚಾಮುಂಡೇಶ್ವರಿ ಮುಂದೆ ಪ್ರಮಾಣ ಮಾಡಿಬಿಡು, ನಿನ್ನ ಮಕ್ಕಳು ಹಿಡ್ಕೊಬ, ನನ್ನ ಮಕ್ಕಳು ಹಿಡ್ಕೊಬತ್ತೀನಿ. ನಾನು ಕೋಟೆ ಉಂಡಿ ಮಾದೇವ ಕರ್ಕೊಂಡು ದುಡ್ಡು ಇಸ್ಕೊಂಡಿಲ್ಲ. MTBಗೂ ನಾವು MTB ಬರ್ತಾರೆ, MTB ಒಪ್ಕೊಂಡಿದ್ದಾರೆ. ನಾನು ಚಾಮುಂಡೇಶ್ವರಿ ಮುಂದೆ ಸತ್ಯ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಇವರು ಹಿಂದೆ ನಮಗೆಲ್ಲ ಗೊತ್ತಿರಬೇಕು, ಸಾರಾ ಮಹೇಶಣ್ಣ ಅವ್ರ ಮೇಲೆ ಸತ್ಯ ಮಾಡ್ತೀನಿ ಅಂತ ಒಪ್ಕೊಬಿಟ್ರು. ನಾವೆಲ್ಲ ಬಿದ್ದು ಪದ್ದು ಓಡೋದು ಮೆಟ್ಲೆತ್ತಿ ಮೈಸೂರು ನಗರದ 100 ಜನ. ಅಲ್ಲಿ ಸಾರಾ ಮಹೇಶಣ್ಣ ಮುಂದಕ್ಕೆ ಬಂದರು, ಹಿಂದ್ಗಡೆ ಬಂದು ಕದ್ದು ಹೊಂಟೋಗ್ಬಿಟ್ರು. ಸತ್ಯ ಮಾಡಿಲ್ಲ. ಇವ್ರು 77 ವರ್ಷ ವಯಸ್ಸಾಗಿದ್ರು. ನೀವು ಎಷ್ಟು ಸುಳ್ಳು ಹೇಳಿ, ದಿನಕ್ಕೊಂದು ನ್ಯೂಸು, ದಿನಕ್ಕೊಂದು ಪಕ್ಷ, ದಿನಕ್ಕೊಂದು ಪ್ರೆಸ್ ಮೀಟಲ್ಲಿ ನಿನಗೆ ಬೈಯೋದು, ನನಗೆ ಬೈಯೋದು. ರಾಜ್ಯದಲ್ಲಿ ಯಾರಿಗೆ ಬೋದಿಲ್ಲ ಸರ್ ಇವರು. ಮಾನ್ಯ ವಿಶ್ವನಾಥ್ ಅವರು, ಶ್ರೀನಿವಾಸ್ ಪ್ರಸಾದ್ ಅವರು ಮಂತ್ರಿ ಮಾಡಿದ್ರು ಯುರೋಪ್ ಮೈಲಿ ಕಾಲದಲ್ಲಿ. ಇವ್ರು ಮಂತ್ರಿ ಆಗಿದ್ದಿಲ್ಲ. ಪ್ರಸಾದ್ ಅವ್ರಿಗೆ ಏನಂದ್ರು ಸರ್ ಇವರು, ಅವನೊಬ್ಬ ಕಣ್ಣು ಮುಚ್ಚ ಕುಂಡ ಕಾಣಲ್ಲ ಅಂದರು. ಪ್ರಸಾದ್ ಅವರು ಇವ್ರಿಗೆ ಸಹಾಯ ಮಾಡಿ, ನನಗೆ ಕೊಡಬೇಡಿ ಸ್ವಾಮಿ, ನೀವು MTB ಸಾಹೇಬರು ಕೊಟ್ಬಿಡಿ, ₹1 ಕೊಟ್ಬಿಡಿ, ನೀವು ಕ್ಲಿಯರ್ ಮಾಡ್ಕೊಳ್ಳಿ. MTB ಸಾಹೇಬರು ಮದೇವೋ ವಿಶ್ವನಾಥ್ ದುಡ್ಡು ಬತ್ತು ತಗೊಳ್ಳೋ ನಿಂದು ಅಂದ್ರೆ ನಾನು ಸಂತೋಷ. ನೀನು ನನಗೆ ₹100 ಕೊಟ್ಬಿಡಿ ಸ್ವಾಮಿ, ಕಾಪಿ ಕೊಡಿಸ್ಬೇಡಿ. ನಾನು ಆಸ್ತಿ ಬರ್ಕೊಟ್ಟಿದ್ದೀನಿ ಸ್ವಾಮಿ, ಇವ್ರಿಗೋಸ್ಕರ ನಾನು ಆಸ್ತಿ ಬರ್ಕೊಟ್ಟಿದ್ದೀನಿ. ಬರ್ಕೊಟ್ಟು ನಾನು ನಮ್ಮ ಅವ್ವನ ಮೆಂಡ್ರೂ ಕೊಟ್ಟಿದ್ದೀನಿ. ಅವನಿಗೆ 77 ಇಸ್ವಿಲಿ ನಿಮ್ಮ ಮೆಂಡ್ರನ್ನ ಹಾಕಿ ಅಂದ್ರೂ ನಮ್ಮ ಮೆಂಡ್ರು ಬೇಕಾ ಸ್ವಾಮಿ ಅವನಿಗೆ? ಇವನು ರಾಜ್ಯದ ಒಬ್ಬ ಗಣತವ್ಯಕ್ತ, ಒಬ್ಬ MP ಆಗಿದ್ದವನು. ಇವತ್ತು ಏನು ಹೇಳ್ಬೇಕು ಸ್ವಾಮಿ? ಏನೋ ತೀರ್ಮಾನ ಮಾಡ್ಕೊಳ್ರು ಅಂತ ಹೇಳ್ಬೇಕೆ ಹೊರತು ಇವನು ಏನು ಹೇಳ್ಬೇಕು ಸ್ವಾಮಿ? ನನ್ನ ಹತ್ರ ದುಡ್ಡಿದೆಯಾ? ದುಡ್ಡಿಲ್ಲ, ನಾನು ಬಡವ. ನೀ ದುಡ್ಡು ಇಸ್ಕೊಂಡ್ರೆ ಯಾರ್ತೋ ಅವರೇ ಬರ್ತಾರೆ. MTB ನಾಗರಾಜ್ ಸಾಹೇಬರೇ ಬರ್ತಾರೆ ಸ್ವಾಮಿ. ಮುಂದೆ ನಾನು MTB ನಾಗರಾಜ್ ಸಾಹೇಬ್ರಿಗೆ FIR ಹಾಕಿದ ಕಾಪಿ ತಗೊಂಡೋಗಿ ಕೊಟ್ಟೆ. ಅವರಂದರು ಕೇಸ್ ಇದೆ, ಅವ್ರಿಗೂ ನಮಗೂ ನಮ್ಮ ಹೆಣ್ಮಕ್ಳು ಕೇಸ್ ಹಾಕಿದ್ದಾರೆ, ಯಾವ ಜಮೀನಿಗೆ ಕೊಡಲ್ಲ ಅಂತ. ಕೋರ್ಟು 30ಕ್ಕೆ ಓಪನ್ ಆಗುತ್ತೆ. ಇವ್ರಿಗೆ ಮೇ 30 ಜೂನ್ 30 ಇವರು ನಿವೃತ್ತಿ ಆಗ್ತಾರೆ. ಸನ್ಮಾನ್ಯ ವಿಶ್ವನಾಥ್ ಅವರು ಮತ್ತು MTB ಅವರು ವಿಧಾನ ಪರಿಷತ್ ಸಭೆಯಲ್ಲಿ. ಅಲ್ಲಿ ಇಬ್ಬರನ್ನೂ ಸೇರಿಸ್ತೀನಿ, ಮಾಧ್ಯಮದ ಗೆಳೆಯರಿಗೂ ಒಪ್ಪಿಸ್ತೀನಿ. ನೀವು ಕೊಟ್ಟಿದ್ರೆ ಇಲ್ವ ಹಣ, ನಿಮಗೆ ನಿಮ್ಮವ್ವನ ನನಗೆ ನಿಮ್ಮವ್ವನ ಅಂತಲೇ ಕೇಳ್ಬೋಣ ಅಂತೀನಿ. ಅವ್ನು ಬಿಟ್ಬಿಟ್ರೆ ಸಂತೋಷ. ಬಿಡದೆ ಹೋದ್ರೆ ನಾನೇ ಇವನಿಗೆ ಸಣ್ಣ ಕೈ ಮುಗಿತೀನಿ. ಸತ್ಯ ಮಾಡಬೇಕು ಇವರು. ಸ್ವಾಮಿ ಯಾಕೆ ನನ್ನಂಥ ಬಡ ಕಾಂಗ್ರೆಸ್ ಕಾರ್ಯಕರ್ತನಿಗೆ ನೀನು ಮೋಸ ಮಾಡಿದ್ಮೇಲೆ ಹೊಡೆದಿರೋದು? ನಂಗೆ ಹಣ ಕೇಳೋಕೆ ಹೋದಾಗ ಹೊಡೆದ್ರು. ನಾನು ಹಣ ಸೆಟ್ಲ್ಮೆಂಟ್ ಮಾಡ್ಕೊಳ್ಳಿ. ಇವರೇನು ಸಾಮಾನ್ಯದ ಬಿಡುಮನಸಲ್ಲ ಸರ್. MP ಆಗಿದ್ದವರು, ಮಂತ್ರಿ ಆಗಿದ್ದವರು, ಸಾಮಾಜಿಕ ನ್ಯಾಯ ದೊರಕಿಸೋರು. ಏನು ಸರ್ ನ್ಯಾಯ ಕೊಡೋರು ಇವ್ರು ಯಾರಿಗೆ ಹೇಳ್ಬೇಕು ಸರ್? ಇವ್ರು ನಮ್ಮಂಥವ್ರು ನ್ಯಾಯ ಸಪೋರ್ಟ್ ಮಾಡಿದ್ಬಿಟ್ಟು ನನ್ನಂಥ ಬಡವ ಮೇಲೆ ಏಕಾಏಕಿ ಬ್ರಹ್ಮಾಸ್ತ್ರ ಯಾರ ಮೇಲೆ ಬಿಟ್ಟಿದೆ ಸರ್? ಇವತ್ತು ಹೇಳ್ತಾರೆ ದುಡ್ಡು ಎಲ್ಲಿ ಬತ್ತು ಅಂತಾರೆ. ಸ್ವಾಮಿ ನೀವು ಎಲ್ಲಿದ್ರಿ? FIR ತಗೊಂಡು ನೋಡಿ ಸರ್. ನೀವು ಎಲ್ಲಿದ್ರಿ ಸ್ವಾಮಿ? ಸೋತ್ಬಿಟ್ಟು ಸುಣ್ಣ ಕೂತಿದ್ರಿ. ನಿಮ್ಮನ್ನು ಕರ್ಕೊಂಡು ನನ್ನ ಕಾರಲ್ಲಿ ಕರ್ಕೊಂಡೋಗಿ ನಿಮ್ಗೆ MP ಸೀಟ್ ಕೊಡ್ತು. ನಿಮ್ದು ಹತ್ರ ಹಣ ಎಲ್ಲಿತ್ತು? ಕೋಪಣ್ಣವ್ರು ಯಾವ ಮನೇಲಿದ್ರಿ? ಅರಮನೆಯಲ್ಲಿದ್ರಾ? ಏನು ತೊಟ್ಟಿ ಮನೇಲಿದ್ರ? ನೀವು ಇದ್ದು ಸಣ್ಣ ಮನೇಲಿದ್ರಿ. ನೀವು MP ಆಗಲಿಲ್ಲ, ಮಂತ್ರಿ ಆಗಲಿಲ್ಲ,
ಅಂದ್ರೆ ಈಗ ನಿಮ್ಗೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ನ್ಯಾಯ ಬೇಕು. ನ್ಯಾಯ ಕೊಡಿಸಿ ಸ್ವಾಮಿ. ನನ್ನಂಥವ್ರಿಗೆ ಆಗದಂಗೆ ಇನ್ಯಾರಿಗೂ ಆಗಬಾರ್ದು. ಈ ಮಹಾನಾಯಕ ಬಂದು ಇವನು ಮೈಸೂರು ಜಿಲ್ಲೆಗೆ ಮಹಾನಾಯಕ, ಮೈಸೂರು ಜಿಲ್ಲೆ ಮಂತ್ರಿ ಆಗಿದ್ದವರು, MP ಆಗಿದ್ದವರು. ಈ ನಾಯಕ ಚಾಮುಂಡೇಶ್ವರಿ ಬಂದು ಸತ್ಯ ಮಾಡಿಬಿಡ್ಲಿ, ಪ್ರಮಾಣ ಮಾಡಿಬಿಡ್ಲಿ, ನನ್ನ ಮಕ್ಕಳನ್ನ ಹಿಡ್ಕೊಬಲ್ಲ, ಇವನ ಮಕ್ಕಳನ್ನ ಹಿಡ್ಕೊಬಲ್ಲ, ಇವನ ಮಗ ಬರಬೇಕು, ದುಡ್ಡು ಇಸ್ಕೊಂಡಿಲ್ಲ ಅವತ್ತೇ ಸತ್ಯ ಮಾಡಿ ಕರ್ಪೂರ ಹಚ್ಚಬಳ್ಳಿ ದೇವ್ರ ಮುಂದೆ ಕದ್ದು ಹಿಂದ್ಗಡೆ ಬಂದು ಹೋಗೋದಲ್ಲ ಸ್ವಾಮಿ. ನಿಮ್ಮ ಮಾಧ್ಯಮ ಕರಿತೀನಿ, ಇದನ್ನು 30ನೇ ತಾರೀಕು ವಿಧಾನಸಭೆಯಲ್ಲಿ ಮಾಡ್ತೀನಿ. ಇವರು ಸಿ ಮಹಾದೇವ್ ಕೋಟೆ ಉಂಡಿ, ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಹಿಂದುಳಿದ ವರ್ಗ.